ನಗರದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ ಹೊರಡಿಸಲಾಗಿದೆ. ಜೈಲಿನಲ್ಲಿ ಇರುವಂತಹ ಅಧಿಕಾರಿಗಳಿಂದ ವರದಿಯನ್ನ ಕೇಳಿದೆ ಕೋರ್ಟ್. ಪ್ರದೋಷ್ ನಡವಳಿಕೆಯ ಬಗ್ಗೆ ಜೈಲು ಅಧಿಕಾರಿಗಳಿಂದ ವರದಿಯನ್ನ ಕೇಳ್ತಾ ಇದೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಇವತ್ತು ಅಧಿಕಾರಿಗಳು. ವರದಿ ಪರಿಶೀಲನೆಯ ಬಳಿಕ ಮಾಫಿ ಅರ್ಜಿ ಬಗ್ಗೆ ಆದೇಶ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರಿಂದ ಆದೇಶ ಹೊರಡಿಸಲಾಗಿದೆ. ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ. 2024 ಜೂನ್ 8ರಂದು ನಡೆದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದರೆ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಪ್ರದೋಷ್ ಹೋಗಿದ್ರು. ಈಗ ಪ್ರದೋಷ್ ಹೇಳಿಕೆ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ್ತಿಬ್ಬರು ಆರೋಪಿಗಳಿಂದ ಕೂಡ ಮಾಫಿ ಅರ್ಜಿ ಸಲ್ಲಿಕೆ ಆಗುತ್ತಾ ಹಾಗಾದರೆ ಅನ್ನುವಂತಹ ಪ್ರಶ್ನೆ. ಮತ್ತಿಬ್ಬರು ಬಂದಿದ್ರು, ನಾವು ಮಾಫಿ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಹೇಳಿ 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಮಾಫಿ ಸಾಕ್ಷಿ ಹೇಳಿಕೆ ಮಹತ್ವದ ಅಸ್ತ್ರ ಕೂಡ ಆಗುತ್ತೆ.